ಸಂಪ್ರದಾಯದ ಹಾಡುಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಮಂಗಳ ಕಾರ್ಯಗಳಾದರೂ ಪುರೋಹಿತರ ಮಂತ್ರ ಹೇಗೋ ಹಾಗೆ ಸಂಪ್ರದಾಯದ ಹಾಡುಗಳು. ಇವುಗಳಲ್ಲಿ ಅವತಾರಿ ಪುರುಷರ ಮಂಗಳ ಕಾರ್ಯಗಳ ವರ್ಣನೆ ಇದೆ. ಮುಖ್ಯವಾಗಿ ಅಂತಹ ಪಾತ್ರಗಳನ್ನು ಮಾನವರಲ್ಲಿ ಆರೋಪಿಸಿ ಹಿಂದೆ ನಡೆದ ಘಟನೆಗಳನ್ನು ಇಂದು ಪುನರುಜ್ಜೀವನಗೊಳಿಸುವ ಶಕ್ತಿ ಈ ಸಂಪ್ರದಾಯದ ಹಾಡುಗಳಿಗಿವೆ. ಉದಾಹರಣೆಗೆ, ವಧುವರರನ್ನು ಸೀತಾರಾಮ, ಪದ್ಮಾವತಿ, ಶ್ರೀನಿವಾಸರೆಂದು ಗೌರವಿಸುವ ನಮ್ಮ ಪೂರ್ವಿಕರ ಅಮೋಘ ಅವರ ಮದುವೆಯೂ ಹೀಗೆಯೇ ನಡೆದಿರಬಹುದೆಂಬ ಕಲ್ಪನೆ ನಮ್ಮನ್ನು ಆ ಕಾಲಕ್ಕೆ, ಆ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಅಂತೆಯೇ ಇನ್ನಿತರೆ ಸಂಪ್ರದಾಯದ ಗೀತೆಗಳು ಇಲ್ಲಿ ಅಡಕವಾಗಿವೆ. ತನ್ನನ್ನು ಕುರಿತು ಭಕ್ತಿಯಿಂದ ಹಾಡುವ ಭಕ್ತರನ್ನು ಎಲ್ಲ ಆಪತ್ತುಗಳಿಂದಲೂ ದಾಟಿಸುವವಳಾದ ಗಾಯತ್ರಿ ದೇವಿಯನ್ನು ಈ ಸಂಪ್ರದಾಯದ ಹಾಡಿನಲ್ಲಿ ಮನೋಹರವಾಗಿ ವರ್ಣಿಸಲಾಗಿದೆ. ನೋಡಿ ಗಾಯತ್ರಿ ದೇವಿ ನಿಂದು ಕಣ್ತೆರೆದು ನೋಡಿ, ಬಂದು ಕೂತಿಗಳು ನೋಡಿ ಗಾಯತ್ರಿ ದೇವಿ ನಿಂದು ಕಣ್ತೆರೆದು ನೋಡಿ. ಒಂದು ನಿಮಿಷವು ಧ್ಯಾನಿಸಲ್ಭವ ಬಂಧನವ ತಾವು ಕಳಚಿ ಬ್ರಹ್ಮಾನಂದ ಶರದಿಯೊಳದ್ದಿ ಸಲಹುವೆನೆಂದು ಹೃದಯಾಂಗಣದಿ ಮುದದಿ ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವು ನಿಂದು ಕಣ್ತೆರೆದು ನೋಡಿ. ಮೂರು ವರ್ಣದ ಕಾಯವು ಗಾಯತ್ರಿಗೆ, ಆರು ಬಣ್ಣದ ಉಡಿಗೆಯು, ಏರಿ ಶಿರಗಳ ಪಂಚಬ್ರಹ್ಮರ ಮೇರುವಿಗೆ 12 ಗೊಣಸುಗಳೇರಿಸಿ ಉಯ್ಯಾಲೆಯಾಡುತ್ತ ಲೋಲಲೋಚನೆ ಮುಕ್ತ ಕಾಂತೆಯು ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವು ನಿಂದು ಕಣ್ತೆರೆದು ನೋಡಿ. ಮುಸುಣಿ ವಜ್ರಗಳಾರುತಿ ಚತುರಾಶ ಮೇಲೆ ಸೆವಾರು ಕಲಶಗಳು, ಅಸಮ ಸಿಂಹಾಸನದಿ ವಾಸೆಯು ಎಸೆದು ಹತ್ತವತಾರ ಕೆತ್ತಿದ ಮಿಸುಪವಡ್ಯಾಣದ ನಡುವಿಗೆ ನಸು ನಗುತ್ತ ಸಾವಿತ್ರಿ ದೇವಿಯು ಬಂದು ಕೂತಿಗಳು ನೋಡಿ ಗಾಯತ್ರಿ ದೇವಿ ನಿಂದು ಕಣ್ತೆರೆದು ನೋಡಿ. ನೀಲದರ್ಪಣ ಪಿಡಿದು ಕೆಂಪಿನ ಬಟ್ಟು ಪಾಲ ಮಧ್ಯವೇ ನೋಡಿಟ್ಟು, ವಾಲೆ ಜುಮುಕಿಯು ಜೊತೆಗೆ ಶಿರಸಿನ ಮೇಲೆ ಸಾಸಿರ ದಳ ಪದ್ಮವು ಲೀಲೆಯಿಂದಲೇ ಮನೆಯೊಳಾಡುತ್ತ 7 ಕೋಟಿ ಸುಮಂತ್ರ ದೇವತೆ ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವು ನಿಂತು ಕಣ್ತೆರೆದು ನೋಡಿ. ಚಿತ್ತ ನಕ್ಷತ್ರದಂತೆ ವಿಪ್ರಾರ್ಚಿತ ಮೂತಿನ ಮೂಗುತಿಯು, ಸತ್ಯ ಚಿತ್ತಾನಂದ ರೂಪಿಣಿ ನಿತ್ಯ ಮಾಯಾ ಕಲುಷಹಾರಿಣಿ ಕರ್ತೃ ಗುರು ಮಹಾಲಿಂಗ ರಂಗನ ಶಕ್ತಿ ಸಾಕ್ಷಾತ್ ತ್ರಿಪುರ ಸುಂದರಿ ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವು ನಿಂದು ಕಣ್ತೆರೆದು ನೋಡಿ. ಒಂದು ನಿಮಿಷವು ಧ್ಯಾನಿಸಲ್ಭವ ಬಂಧನವ ತಾವು ಕಳಚಿ ಬ್ರಹ್ಮಾನಂದ ಶರದಿಯೊಳದ್ದಿ ಸಲಹುವೆನೆಂದು ಹೃದಯಾಂಗಣದಿ ಮುದದಿ ಬಂದು ಕೂತಿಗಳು ನೋಡಿ
ಗಾಯತ್ರಿ ದೇವಿ ನಿಂದು ಕಣ್ತೆರೆದು ನೋಡಿ, ಬಂದು ಕೂತಿಗಳು ನೋಡಿ. ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ, ನೀವು ನಿಂದು ಕಣ್ತೆರೆದು ನೋಡಿ, ನೀವು ನಿಂದು ಕಣ್ತೆರೆದು ನೋಡಿ. ಮದುವೆಯಾಗಲಿರುವ ವರನನ್ನು ಶಿವನೆಂದು ಭಾವಿಸಿ ಅವನ ಮಾವನಾದ ಹಿಮವಂತನು ಅವನ ಪೂಜೆಯನ್ನು ಮಾಡಿದ ಸಂದರ್ಭದ ಚಿತ್ರಣ ಇಲ್ಲಿದೆ. ಇಲ್ಲಿ ವರ ಸಾಕ್ಷಾತ್ ಶಿವನಾಗುತ್ತಾನೆ, ವರನ ಮಾವ ದೇವಾತ್ಮನಾದ ಹಿಮವಂತನಾಗುತ್ತಾನೆ. ಒಂದೆಡೆ ಕಾಳಿದಾಸ ಹೇಳುತ್ತಾನೆ, ಅಸ್ತಿ ಉತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜಃ ಎಂದು. ವರನ ಪೂಜೆಯ ಮಾಡಿದನು ಹಿಮವಂತನು ತರುಣಿ ಮೇನಕೆಯೊಡನೆ. ವರನ ಪೂಜೆಯ ಮಾಡಿದನು ಹಿಮವಂತನು ತರುಣಿ ಮೇನಕೆಯೊಡನೆ. ಹರನ ಶಂಕರನ ಮೃಗಧರನ ಶಶಿಧರನ ಸುರನರ ಸೇವಿತನ ಸುಂದರನ ವರನ ಪೂಜೆಯ ಮಾಡಿದನು ಹಿಮವಂತನು ತರುಣಿ ಮೇನಕೆಯೊಡನೆ. ಚಿನ್ನದ ಹರಿವಾಣವನೆ ತಂದಿರಿಸೂತ ಸನ್ಮೂತಾಂಗನ ಪಾದವ, ರನ್ನದ ಗಿಂಡಿಲಿ ಪನ್ನೀರಿನಿಂದಲಿ ಚೆನ್ನಾಗಿ ತೊಳೆಯುತ್ತಲಿ ನಲಿಯುತ್ತಲಿ ವರನ ಪೂಜೆಯ ಮಾಡಿದನು ಹಿಮವಂತನು ತರುಣಿ ಮೇನಕೆಯೊಡನೆ. ನೂತನ ಸುರಪಾರಿಜಾತ ಮಾಲಿಕೆಯ ಸಂಪ್ರೀತಿಯಿಂದಲಿ ಅರ್ಪಿಸುತ್ತ ಪೀತಾಂಬರ ರತ್ನದಾಭರಣದಿಂದಲಿ ಇತ್ತನಲಂಕೃತದಿ ಸಡಗರದಿ ವರನ ಪೂಜೆಯ ಮಾಡಿದನು ಹಿಮವಂತನು ತರುಣಿ ಮೇನಕೆಯೊಡನೆ. ಸುರಲೋಕ ಚಂದನ ಗರುಡನ ಸ್ತ್ರದಿ ಪರಿ 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 ಮೃಗ ಮಾದರಿ ಮರುಗ ಮಲ್ಲಿಗೆ ಜಾಜಿ ಸುರುಗಿ ಸೇವಂತಿಗೆ ಪರಿ ಪರಿ ವಿನಯದಲ್ಲಿ ರಚಿಸುತ್ತಲೇ ವರನ ಪೂಜೆಯ ಮಾಡಿದನು ಹಿಮವಂತನು ತರುಣಿ ಮೇನಕೆಯೊಡನೆ. ಮಗಳೇ ಮಗಳೇ ಪಾದಯುಗಳಕ್ಕೆ ನಮಿಸುತ್ತ ಮಗಳೇ ಎನ್ನುತ್ತ ಪಾಡುತ್ತ ಮಗಳ ಕೈ ಪಿಡಿಯುತ್ತ ಮುಗಿದೆದ್ದು ನಮಿಸುತ್ತ ಮಗಳೇ ಎನ್ನುತ್ತ ಪಾಡುತ್ತ ಮಂಗಳವನೆಸಗುತ್ತ ವರನ ಪೂಜೆಯ ಮಾಡಿದನು ಹಿಮವಂತನು ತರುಣಿ ಮೇನಕೆಯೊಡನೆ. ಹರನ ಶಂಕರನ ಮೃಗಧರನ ಶಶಿಧರನ ಸುರನರ ಸೇವಿತನ ಸುಂದರನ ವರನ ಪೂಜೆಯ ಮಾಡಿದನು ಹಿಮವಂತನು ತರುಣಿ ಮೇನಕೆಯೊಡನೆ. ತರುಣಿ ಮೇನಕೆಯೊಡನೆ, ತರುಣಿ ಮೇನಕೆಯೊಡನೆ, ತರುಣಿ ಮೇನಕೆಯೊಡನೆ.
ವಧು-ವರರು ಪರಸ್ಪರ ಮಾಲಾರ್ಪಣೆ ಮಾಡಿಕೊಳ್ಳುವಾಗ ಹಾಡುವ ಈ ಗೀತೆಯಲ್ಲಿ ಶ್ರೀನಿವಾಸ ಕಲ್ಯಾಣದ ಕಲ್ಪನೆ ಇದೆ. ಕಲಿಯುಗದ ಸ್ವಾಮಿ ತಾನು, ಕಣಿವೆ ಬೆಟ್ಟದಲ್ಲಿದ್ದನೇ ವೆಂಕಟರಮಣ, ಕಲಿಯುಗದ ಸ್ವಾಮಿ ತಾನು. ನೆರೆದ ಭಕ್ತರಿಗೆಲ್ಲ ವರಗಳ ಕೊಡುವಂತ ವರಗಿರಿ ತಿಮ್ಮಪ್ಪ ವೆಂಕಟರಮಣಗೆ ಮಾಲೆಯನ್ನಾಕಿದಳೆ ಪದ್ಮಾವತಿ, ಮಾಲೆನಾಕಿದಳೆ ಬೇಗ. ಒಲಿದು ಪದ್ಮಾವತಿ ಮಾಲೆ ಹಾಕಿದಳು, ಮಾಲೆಯನ್ನಾಕಿದಳೆ ಪದ್ಮಾವತಿ, ಮಾಲೆನಾಕಿದಳೆ ಬೇಗ. ಗೋವಿಂದ ನಿನ್ನಲಿಗೆ ವೆಂಕಟರಮಣ ಆಲೈಸಿತಾ ಕೇಳಿದ. ಮಾಲೆಯನ್ನಾಕಿದಳೆ ಪದ್ಮಾವತಿ, ಮಾಲೆನಾಕಿದಳೆ ಬೇಗ. ನಡನಡಗೆ ಗೋಪುರವು ಸ್ವಾಮಿಯು ತನ್ನ ನಡಮಧ್ಯ ತೀರ್ಥದಲ್ಲಿ ತಡೆಯದೆ ಜನರಿಗೆ ತೀರ್ಥ ಪ್ರಸಾದ ಕೊಟ್ಟು ವರಗಿರಿ ತಿಮ್ಮಪ್ಪ ವೆಂಕಟರಮಣಗೆ ಮಾಲೆಯನ್ನಾಕಿದಳೆ ಪದ್ಮಾವತಿ, ಮಾಲೆನಾಕಿದಳೆ ಬೇಗ. ಮುನ್ನೂರ್ಮೂವತ್ತು ಕೋಟಿ ದೇವತೆಗಳು ಚಿನ್ನದ ಗಿರಿಯ ಮೇಲೆ, ಹೊನ್ನಾವಸ್ತಿಲಾಪುರದ ಜನ್ನಿಗನ ಕಂಡಂತೆ ಕಣ್ಣ ಪಾಪವ ಕಳೆವ ವೆಂಕಟರಮಣಗೆ ಮಾಲೆಯನ್ನಾಕಿದಳೆ ಪದ್ಮಾವತಿ, ಮಾಲೆನಾಕಿದಳೆ ಬೇಗ. ಕಾಶೆ ಪೀತಾಂಬರವು ಕೈಯಲ್ಲಿ ಕೊಳಲಿನ ಧ್ವನಿಗೈಯತ್ತ, ಶೇಷಾದ್ರಿಗಿರಿಯಲ್ಲಿ ವಾಸವಾಗಿರುವಂತ ವಾಸುಕಿ ಶಯನ ಶ್ರೀ ವೆಂಕಟರಮಣಗೆ ಮಾಲೆಯನ್ನಾಕಿದಳೆ ಪದ್ಮಾವತಿ, ಮಾಲೆನಾಕಿದಳೆ ಬೇಗ. ಲೀಲ ವಿನೋದಗೆ ಗಿರಿ ವೆಂಕಟೇಶನಿಗೆ ಒಲಿದು ಪದ್ಮಾವತಿ ಮಾಲೆ ಹಾಕಿದಳು, ಮಾಲೆಯನ್ನಾಕಿದಳೆ ಪದ್ಮಾವತಿ, ಮಾಲೆನಾಕಿದಳೆ ಬೇಗ. ಮಾಲೆಯನ್ನಾಕಿದಳೆ ಪದ್ಮಾವತಿ, ಮಾಲೆನಾಕಿದಳೆ ಬೇಗ. ಮಾಲೆನಾಕಿದಳೆ ಬೇಗ. ಮಾಲೆನಾಕಿದಳೆ ಬೇಗ. ವಧುವನ್ನು ವಧುವಿನ ಜನಕ ಧಾರೆ ಎರೆದು ಕೊಡುವಾಗ ಅವನು ಸೀತಾಪಿತನಾದ ರಾಜಶ್ರೀ ಜನಕನಾಗುತ್ತಾನೆ. ಈ ಗೀತೆಯಲ್ಲಿ ಸೀತಾ ಕಲ್ಯಾಣದ ಚಿತ್ರಣವಿದೆ. ಧಾರೆ ಎರೆದ ಜನಕ ಬಾಲಕಿಯರ ಧಾರೆ ಎರೆದ ಜನಕ, ಧಾರೆ ಎರೆದ ಜನಕ ಜಾನಕಿಯನು ಧಾರೆ ಎರೆದ ಜನಕ. ಧಾರೆಯ ನೆರೆದನು ಬಾಳ ತಪಸದಿಂದ
ಧರಿಸಿ ತುಡುಗು ಜೀರಿಗೆ ಬೆಲ್ಲ ಶ್ರೀಗಂಧವನಚ್ಚಿ ತುಡುಗು ಜೀರಿಗೆ ಬೆಲ್ಲ ಶ್ರೀಗಂಧವನಚ್ಚಿ ತಾರೆ ಎರೆದ ಜನಕ ಜಾನಕಿಯನು ತಾರೆ ಎರೆದ ಜನಕ ಮುತ್ತು ಮಾಣಿಕಮಯದ ಮಂಟಪದಲ್ಲಿ ಒಪ್ಪಿ ಶ್ರೀರಾಮ ನಿಂದಿರಲು ಚಿತ್ತ ಜನಯ್ಯನ ಅನುಜಗಿತಕ್ಕಂತ ಪತ್ನಿ ಸಹಿತಲೊಂದು ಪರಮ ವೈಭವನಿಂದ ದಾರೆ ಎರೆದ ಜನಕ ಬಾಲಕಿಯರ ದಾರೆ ಎರೆದ ಜನಕ ಬಾಲೆ ಊರ್ಮಿಳೆ ಕರೆಗೆ ಮಾಳವಿ ಭರತ ಊರ್ಮಿಳೆ ಲಕ್ಷ್ಮಣಗೆ ವೀರ ಶತ್ರುಘ್ನಗೆ ನೀರ ಶತಕೀರ್ತಿಗೆ ಆರೋಮಾರ ಗಂಭೀರ ರಾಘವರಿಗೆ ದಾರೆ ಎರೆದ ಜನಕ ಜನಕಿಯನು ದಾರೆ ಎರೆದ ಜನಕ ಧಾರೆಯ ನೆರೆದನು ಬಾಳದ ಬಸದಿಂದ ಪಾರೋಮಾರ ಗಂಭೀರ ರಾಘವರಿಗೆ ದಾರೆ ಎರೆದ ಜನಕ ಬಾಲಕಿಯರ ದಾರೆ ಎರೆದ ಜನಕ ಧಾರೆ ಎರೆದ ಜನಕ ಜಾನಕಿಯನು ಧಾರೆ ಎರೆದ ಜನಕ. ಇದೊಂದು ಶೋಭಾನೆ ಪದ. ಇದರಲ್ಲಿ ಸಂಪೂರ್ಣ ರಾಮಾಯಣದ ಕತೆ ಅಡಕವಾಗಿದೆ. ಇದು ಒಂದು ರೀತಿಯಲ್ಲಿ ಸಂಗ್ರಹ ರಾಮಾಯಣ. ಚಿತಿಯ ಭಾರವನಿಳು ಹಾಲೆಂದು ಚಿತಿಪಥ ಶರತಂಗೆ ಜನಿಸಿ ಋತುವ ಕಾಯುವ ಕಾರ್ಯಕ್ಕೆಂದು ಜೊತೆಯ ಸಹಜರೊಡನೆ ಬಂದು ಮತಿಸಿ ತಾಟಕಿಯ ಕೊಂದು ಸಂತೋಷದಿಂದ ಮಿಥಿಲಾ ಪಟ್ಟಣಕ್ಕೆ ಬಂದು
ಚಂದ್ರಿಕೆಯ ರಾರತಿಯ ಬೆಳಗಿರೆ ಸೋಭಾನೆ 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 ಸೋಭಾನೆ. ಕಾರ್ತಿಕ ಮಾಸದಲ್ಲಿ ಸಾರ್ವತ್ರಿಕವಾಗಿ ಪೂಜೆಗೊಳ್ಳುವ ಲಕ್ಷ್ಮಿಯ ಪ್ರತಿರೂಪವೆನಿಸಿದ ವಿಷ್ಣುವಿಗೆ ಅತಿ ಪ್ರಿಯಳಾದ ತುಳಸಿಯ ಸ್ತುತಿ ಈ ಗೀತೆಯಲ್ಲಿದೆ. ಕಲ್ಯಾಣವೇ ತುಳಸಿ ಕಲ್ಯಾಣಂ, ಕಲ್ಯಾಣವೇ ತುಳಸಿ ಕಲ್ಯಾಣಂ. ಅಂಗಳದೊಳಗೆಲ್ಲ ತುಳಸಿಯ ವನ ಮಾಡಿ ಶೃಂಗಾರವ ಮಾಡಿ ಶೀಘ್ರದಲ್ಲಿ ಕಂಗಳ ಪಾಪವ ಪರಿಹರಿಸುವ ಮುತ್ತು ರಂಗ ಬಂದಲ್ಲಿ ತಾನೆಲೆಸಿಹನು. ಕಲ್ಯಾಣವೇ ತುಳಸಿ ಕಲ್ಯಾಣಂ, ಕಲ್ಯಾಣವೇ ತುಳಸಿ ಕಲ್ಯಾಣಂ. ಲಕ್ಷ ಭೋಜಂಗಳ ನೈವೇದ್ಯವ ಮಾಡಿ ಲಕ್ಷ ಭಕ್ತಿಯ ದೀಪವ ರಚಿಸಿ ಭಕ್ತಿಯೊಳೆಲ್ಲರೂ ತುಳಸಿಯ ಪೂಜಿಸಿ ಸಾಕ್ಷಾತ್ ಮೋಕ್ಷವ ಕೊಡುತಿಗಳು. ಕಲ್ಯಾಣವೇ ತುಳಸಿ ಕಲ್ಯಾಣಂ, ಕಲ್ಯಾಣವೇ ತುಳಸಿ ಕಲ್ಯಾಣಂ. ಮಿಂದು ಮಡಿಯ ನುಟ್ಟು ಸಂದೇಹವ ಬಿಟ್ಟು ತಂದ ಶ್ರೀಗಂಧಾಕ್ಷತೆಗಳಿಂದ ಸಿಂಧು ಶಯನನ ಬೃಂದಾವನದಿ ಪೂಜಿಸಿ ಕುಂದದ ಭಾಗ್ಯವ ಕೊಡುತಿಗಳು. ಕಲ್ಯಾಣವೇ ತುಳಸಿ ಕಲ್ಯಾಣಂ, ಕಲ್ಯಾಣವೇ ತುಳಸಿ ಕಲ್ಯಾಣಂ. ಉತ್ತಮ ದ್ವಾದಶಿ ದಿನದಲ್ಲಿ ಕೃಷ್ಣ ಉತ್ತಮ ತುಳಸಿಗೆ ಮದುವೆಯನು ಚಿತ್ತ ನಿರ್ಮಲರಾಗಿ ಮಾಡಿದವರಿಗೆ ಉತ್ತಮ ವೈಕುಂಠ ಪದವಿಗಳು. ಕಲ್ಯಾಣವೇ ತುಳಸಿ ಕಲ್ಯಾಣಂ, ಕಲ್ಯಾಣವೇ ತುಳಸಿ ಕಲ್ಯಾಣಂ, ಕಲ್ಯಾಣವೇ ತುಳಸಿ ಕಲ್ಯಾಣಂ, ಕಲ್ಯಾಣವೇ ತುಳಸಿ ಕಲ್ಯಾಣಂ. ಸ್ವರ್ಗದಿಂದ ನಾರದನು ತಂದುಕೊಟ್ಟ ಪಾರಿಜಾತದ ಹೂವನ್ನು ಶ್ರೀಕೃಷ್ಣನು ರುಕ್ಮಿಣಿಗೆ ನೀಡುತ್ತಾನೆ. ಕೋಪಗೊಂಡ ಸತ್ಯಭಾವೆಯನ್ನು ಸಮಾಧಾನಪಡಿಸಲು ಮತ್ತು ಇಂದ್ರನ ಗರ್ವವನ್ನು ಇಳಿಸಲು ಕೃಷ್ಣ ಸ್ವರ್ಗದಿಂದ ಪಾರಿಜಾತ ವೃಕ್ಷವನ್ನು ದ್ವಾರಕೆಗೆ ತಂದ ಸಂಪೂರ್ಣ ಕತೆ ಈ ಗೀತೆಯಲ್ಲಿದೆ. ಯದುಕುಲೇಶನೇ ಸ್ವಾಮಿ ಪರಶುರಾಮನೇ ಮುದದಿ ನೆನೆವೆನು ಕೃಷ್ಣರ ಪದನ ಪೇವೆನು. ದ್ವಾರವತಿಯಲ್ಲಿ 16,108 ಸ್ತ್ರೀಯರಾಡುತ್ತಿದ್ದರು. ಸುಜನರೆಲ್ಲರೂ ಕೃಷ್ಣ ತಾಜನ ಪಿತನೆಂದು ಸ್ಮರಣೆಗೈಯನು ಅಲ್ಲಿ ತ್ರಿಜನ ಬಂದನು. ಬಂದ ಮಿತ್ರಗೆ ಹಸನು ತಂದು ಹಾಕಿದ ವಂದನೆ ಮಾಡಿದ ಸುಖವೆಂದು ಬೇಳಿದ. ಅಷ್ಟಲೋಕವೂ ಸಂತುಷ್ಟಿಲಿರುವುದು ಕೃಷ್ಣರಾಯಗೆ ಹೂವ ಕೊಟ್ಟ ನಾರದ. ನಾರಿ ರುಕ್ಮಿಣಿ ಹೀಗೆ ಬಾರೆಯಂತಲಿ ಕೋರೆ ತುರುಬಿಗೆ ಪಾರಿಜಾತ ಮುಡಿಸಿದ. ಚಾರು ಹೂವಿನ ಪರಿಮಳೂರು ತುಂಬಿತು 3 ಲೋಕವೂ ಹರುಷ ಮೀರಿ ಹೋಯಿತು. ಸಾಗಿ ನಾರದ ಸಾಗಿ ಸತ್ಯಭಾಮೆಗೆ ಇಲ್ಲದ ಸುದ್ದಿಯ ಹೋಗಿ ಬೇಗ ಪೇಳಿದ. ಏನು ಮುನಿಪತಿ ಬಂದ ಕಾರಣವಿದು ಮೌನವಿಲ್ಲದೆ ನೀವು ನನಗೆ ಬೇಡುವುದು. ಏನ ಹೇಳಲೇ ತಾಯಿ ಸ್ವಾನುರಾಗದಿ ಚಕ್ರಪಾಣಿ ಪೀಠದುವ ನಾರಿಗಿತ್ತನು. ಹೇಳಿದಾಕ್ಷಣ ಭಾಮೆ ಕೇಳಿ ಮನದಲ್ಲಿ ತಾಳಲಾರದೆ ಮನವ ಧೂಳಿಕೊಂಡಳು. ತಾಳುತ್ತಿದ್ದಳು ಕೋಪ ಮಾಡುತ್ತಿದ್ದಳು
ಮಂಚವ ತಟನೆ ಎದ್ದು ಕುಳಿತಳು, ಬಿದ್ದು ಹೊರಳಳು ಆಕೆ ಪದ್ಮಮುಖಿಯಳು. ವಜ್ರದುಂಗುರ ಹೊಳೆವ ಗೆಜ್ಜೆ ಸರಪಳಿ, ವಜ್ರ ಮಿಂಚಿಗೆ ಹೆಜ್ಜೆ ಗೆಜ್ಜೆ ಹೊಗೆದಳು. ತಾರ ಹವಳವು ಮುತ್ತಿನಾರ ಪದಕವು, ಬಾರಿ ಬಾರಿಗೆ ತೆಗೆದು ದೂರ ಒಗೆದಳು. ವಾಲೆ ಸರುಗಿಯು ವಂಕಿ ತೋಳ ಬಾಪುರಿ, ಕೀಲು ಕಂಕಣ ಭೂಮಿ ಮೇಲೆ ಒಗೆದಳು. ಮೇರು ಪರ್ವತ ಹತ್ತಿ ಹಾರಿ ಬೀಳಲೋ, ಗಿಡವನಾಯಲೋ ದೊಡ್ಡ ಮೊಡುವ ಧುಮುಕಲೋ. ಸರಿಯ ಸವತಿಯೂ ಆಕೆ ಮೆರವ ಭಾಗ್ಯವ, ಯಾರಿಗೇಳಲೋ ಮನದ ಘೋರ ತಾಪವ. ನಿತ್ಯ ಕೃಷ್ಣರು ರುಕ್ಮಿಣಿಗಿತ್ತ ಒಲಿದರೆ, ಪ್ರಥಮ ಬಗೆಯಲು ನಾನೆತ್ತ ಹೋಗಲೇ. ಇಷ್ಟು ಚೇಷ್ಟೆಯ ತಟನೆ ಕೇಳಿ ನಾರದ, ಕೃಷ್ಣರಾಯಗೆ ಹೋಗಿ ಸುದ್ದಿ ಹೇಳಿದ. ಲೋಕ ಚಾಡಿ ನಾರದ ಸಾಕು ನಿನ್ನ ಜನ್ಮವು, ಸುಡು ಸುಡೆಂದನು ತಟನೆ ಎದ್ದು ಬಂದನು. ಹೊಡೆವ ಭೇರಿಯು ಹಿಡಿವ ತಮಟೆ ಕಾಳವೋ, ಒಡನೆ ಕೃಷ್ಣರು ಮಡದಿ ಮನೆಗೆ ಬಂದರು. ಗಳಿಗೆ ನಿಂದರು ಸತಿಯ ಸುಳಿವು ಕಾಣದೆ, ಒಳಗಿಂಗೋದರು ಆಕೆ ಬಳಿಯೇ ನಿಂತರು. ಸರಗ ಹಿಡಿದರು ಮನಸ್ಸು ಕರಗದಾಕೆದು, ತಿರುಗಿ ನೋಡದೆ ಹರಿಗೆ ಬಾಳ ನುಡಿದಳು. ಯಾಕೋ ಕೃಷ್ಣನೇ ನಿನಗೆ ಕಾಕು ಬುದ್ಧಿಯು, ಸಾಕು ನಡೆ ನಡೆ ಆ ಸವತಿ ಮನೆ ಕಡೆ. ಒಂದು ಹೂವಿಗೆ ನೀನಿಂದು ಮುನಿವಳೆ, ಇಂದ್ರಲೋಕದ ಮರನ ತಂದು ಇಳುಗುವೆ. ಅಂದ ಮಾತಿಗೆ ಭಾಮ ಸಂತೋಷ ಪಡುತ್ತಲೇ, ಬಂದು ಕೃಷ್ಣರ ಪದಕ್ಕೆ ವಂದನೆ ಮಾಡಿದಳು. ಅಸ್ಥಿ ಗರುಡನ ಸಂಗೆತ್ತಿ ಹಾಸಲು, ಕೃಷ್ಣ ಭಾಮ್ಯರು ಅವರು ಲೆತ್ತನಾಡ್ಯರು. ಆದಿ ಗರುಡನ ಸಂಗೆತ್ತಿ ಹಾಸಲು, ರಂಗಭಾಮ್ಯರು ಅವರು ಲೆತ್ತನಾಡ್ಯರು. ಶುಭವು ಕೃಷ್ಣಗೆ ಶೋಭನವು ಭಾಮೆಗೆ, ಶುಭವು ಕೃಷ್ಣರ ನೆನೆದ ಭಕ್ತ ಜನರಿಗೆ. ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ, ಮನದ ತಾಪವ ಸ್ವಾಮಿ ದೂರ ಮಾಡುವ. ಮನದ ತಾಪವ ಸ್ವಾಮಿ ದೂರ ಮಾಡುವ, ಮನದ ತಾಪವ ಸ್ವಾಮಿ ದೂರ ಮಾಡುವ. ಮದುವೆಯಾಗಿ ಗಂಡನ ಮನೆಯಲ್ಲಿರುವ ಗೌರಿಯನ್ನು ಶ್ರಾವಣ ಮಾಸದಲ್ಲಿ ತಂದೆಯಾದ ಹಿಮವಂತನು ಕರೆಯಲು ಹೋದ ಸನ್ನಿವೇಶ ಈ ಗೀತೆಯಲ್ಲಿದೆ. ಪರವಸ್ತು ಕಾಮ ಧೇನುವಿಗೆ ತನ್ನ ಮೊರೆ ಹೊಕ್ಕ ಜನರನ್ನು ಪೊರೆವಳಿಗೆ, ಅರುಣೋದಯದೊಳೆದ್ದು ತರುಶನವನೆ ಮಾಡಿ ಚರಣ ಕೆರಗಿದವರಿಗೆ ಮುಕ್ತಿಯು. ಕರುಣಾದಿ ಭಕ್ತರ ದಯದಿಂದ ಸಲಹುವ ಪರಮ ಸುಜ್ಞಾನಿಗಾರತಿ ಎತ್ತಿರೆ, ಪರಮ ಸುಜ್ಞಾನಿಗಾರತಿ ಎತ್ತಿರೆ, ಪರಮ ಸುಜ್ಞಾನಿಗಾರತಿ ಎತ್ತಿರೆ. ಪರವಸ್ತು ಕಾಮ ಧೇನುವಿಗೆ ತನ್ನ ಮೊರೆ ಹೊಕ್ಕ ಜನರನ್ನು ಪೊರೆವಳಿಗೆ, ಅರುಣೋದಯದೊಳೆದ್ದು ತರುಶನವನೆ ಮಾಡಿ ಚರಣ ಕೆರಗಿದವರಿಗೆ ಮುಕ್ತಿಯು. ಕರುಣಾದಿ ಭಕ್ತರ ದಯದಿಂದ ಸಲಹುವ ಪರಮ ಸುಜ್ಞಾನಿಗಾರತಿ ಎತ್ತಿರೆ, ಪರಮ ಸುಜ್ಞಾನಿಗಾರತಿ ಎತ್ತಿರೆ, ಪರಮ ಸುಜ್ಞಾನಿಗಾರತಿ ಎತ್ತಿರೆ. ಅಂಗವೆಂಬುದಾದಿ ಲಕ್ಷ್ಮೀ ಸ್ವರೂಪಗೆ ಇಂಗಡೆಯಲಿ ಗಂಗಾ ಜಲವು, ಮಂಗಳ ಮಾಯೆಗೆ ಮಣಿಕರ್ಣಿಕೆ ಎಂಬ ಶೃಂಗಾರದಾಯಿಗಾರತಿ ಎತ್ತಿರೆ, ಶೃಂಗಾರದಾಯಿಗಾರತಿ ಎತ್ತಿರೆ, ಪರಮ ಸುಜ್ಞಾನಿಗಾರತಿ ಎತ್ತಿರೆ. ಪರವಸ್ತು ಕಾಮಧೇನುವಿಗೆ. ಗೋಮಾಯ ಗೋಮೂತ್ರ ಗೋದಾದಿ ಗೋಕ್ಷೀರ, ಗೋಮಾಯ ಗೋಮೂತ್ರ ಗೋದಾದಿ ಗೋಕ್ಷೀರ, ಪಾವನವನು ಮಾಳ್ಪ ಚತುರ್ದರ್ಶ ಭುವನೆಗೆ ಕಾಯ್ವ ಸಂಪನ್ನೆಗಾರತಿ ಎತ್ತಿರೆ, ಕಾಯ್ವ ಸಂಪನ್ನೆಗಾರತಿ ಎತ್ತಿರೆ. ಪರವಸ್ತು
ಮದುವೆಯಾಗಿ ಗಂಡನ ಮನೆಯಲ್ಲಿರುವ ಗೌರಿಯನ್ನು ಶ್ರಾವಣ ಮಾಸದಲ್ಲಿ ತಂದೆಯಾದ ಹಿಮವಂತನು ಕರೆಯಲು ಹೋದ ಸನ್ನಿವೇಶ ಈ ಗೀತೆಯಲ್ಲಿದೆ. ಗಿರಿರಾಯನು ನುಡಿದ ಜಯ ಜಯ ಮಂಗಳಂ ಜಯ ಜಯ ಮಂಗಳಂ ಜಯ ಜಯ ಮಂಗಳಂ ಜಯ ಜಯ ಮಂಗಳಂ. ಬೆಟ್ಟದರಾಯನೆ ಸಿಟ್ಟು ಮಡಲಿಬೇಡಿ, ಈ ಕ್ಷಣ ಕಳುಹಿಸಿ ಕೊಡುವೆನೆಂದು ಅಪ್ಪಣೆಯನ್ನು ಕೊಂಡು ಹೊರಟಳೆ ಗೌರಮ್ಮ ಅಪ್ಪನ ಸಂಗಡಲೇ ಅಪ್ಪನ ಸಂಗಡಲೇ ಅಪ್ಪನ ಸಂಗಡಲೇ. ಜಯ ಜಯ ಮಂಗಳಂ ಜಯ ಜಯ ಮಂಗಳಂ ಜಯ ಜಯ ಮಂಗಳಂ ಜಯ ಜಯ ಮಂಗಳಂ. ಶ್ರಾವಣ ಮಾಸ ನಾಗರ ಪಂಚಮಿ ಮಂಗಳ ಗೌರಿ ಕರೆಯಲಿಕೆ, ಭದ್ರ ಗಜವನೆರಿ ಬಂಧನೆ ಗಿರಿರಾಯ ಗೌರಿಯ ಕರೆಯಲಿಕೆ. ಜಯ ಜಯ ಮಂಗಳಂ 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 ಜಯ ಜಯ ಮಂಗಳಂ. ಸಾಂಪ್ರದಾಯಿಕವಾಗಿ ಮಗುವನ್ನು ತೊಟ್ಟಿಲಿನಲ್ಲಿ ಹಾಕುವ ಮೊದಲು ಒಂದು ಕಲ್ಲು ಗುಂಡನ್ನು ತೊಟ್ಟಲಿಗೆ ಹಾಕುವ ಪದ್ಧತಿ ಇದೆ. ಏಕೆಂದರೆ ಮಗು ಕಲ್ಲಿನಂತೆ ಗಟ್ಟಿಯಾಗಿ ಬೆಳೆಯಬೇಕೆಂಬ ಹಾರೈಕೆ ಈ ಗೀತೆಯಲ್ಲಿದೆ.